ಗುರುಗಳೇ, ಇವತ್ತು ಶುಭ ಶುಕ್ರವಾರ. ಎಲ್ಲರೂ ಲಕ್ಷ್ಮೀ ಪೂಜೆ ಮಾಡಿರ್ತಾರೆ. ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ ಗುರುಗಳೇ, ನಮ್ಮ ಮನೆಯಲ್ಲೇ ಲಕ್ಷ್ಮಿ ಸದಾ ಇರಬೇಕು ಅಂತ. ಅಂದರೆ ದುಡ್ಡು ಹಣಕಾಸು ಅನ್ನುವಂಥದ್ದು ನಮ್ಮ ಮನೆಯಲ್ಲೇ ಸದಾ ಇರಬೇಕು ಅಂತ. ಆದರೆ ಕೆಲವೊಂದು ಮನೆಗಳಲ್ಲಿ ಉಳ್ಕೊಳ್ಳುತ್ತೆ, ಕೆಲವೊಂದು ಮನೆಯಲ್ಲಿ ಉಳಿಯಲ್ಲ ಗುರುಗಳೇ. ಹಾಗಿದ್ಮೇಲೆ ನಾವು ವಾಸ ಮಾಡ್ತಕ್ಕಂಥ ಮನೆಯಲ್ಲಿ ದುಡ್ಡು ಉಳಿಯುತ್ತಾ ಉಳಿಯಲ್ವಾ ಅಂತ ಗೊತ್ತಾಗೋದಾದರೆ ಹೇಗೆ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗಲಪ್ಪ ಅಂತ ಪಾಪ ಎಲ್ಲರೂ ಕೇಳ್ಕೊತಾರೆ. ಪ್ರಾಪ್ತಿಯಾಗಲಿ ಅಂದರೆ ಎಲ್ಲಿ ಪ್ರಾಪ್ತಿಯಾಗಲಿ ಅಂತಕ್ಕಂಥ ವಿಚಾರ. ಇಲ್ಲಿ ಒಂದು ಲಕ್ಷ್ಮಿ, ಚರಲಕ್ಷ್ಮಿ, ಸ್ಥಿರಲಕ್ಷ್ಮಿ ಅಂತಿದ್ದಾರೆ. ಇಲ್ಲಿ ಲಕ್ಷ್ಮಿ ಅಂತಕ್ಕಂಥದ್ದು ನಮಗೆ ದುಡ್ಡು ಕಾಸು ವಿಚಾರದಲ್ಲಿ ನಾವು ಮಾತಾಡ್ತೀವಿ. ಹೌದು. ಆದರೆ ಇದನ್ನು ಎಲ್ಲ ರೀತಿ ಕುಟುಂಬಕ್ಕೆ ಪೂರ್ಣವಾಗಿ ಅದು ಹಂಚಿಕೊಂಡಿದೆ. ಏನು ಲಕ್ಷ್ಮಿ ಅನುಗ್ರಹ ಕುಟುಂಬಕ್ಕೆ ಹಂಚ್ಕೊಂಡಿದೆ, ಹಂಚ್ಕೋಬೇಕು ಅಂತಕ್ಕಂಥ ವಿಷಯ ಬಿಟ್ಟು ದುಡ್ಡು ಕಾಸೆ ಲಕ್ಷ್ಮಿ ಅಂತ ನಾವು ಬಳಸ್ತಾ ಇದ್ದೀವಿ ಅಂತ ಅನ್ಕೊಳ್ಳೋಣ. ಹೌದು ಗುರುಗಳೇ. ಹೌದಾ? ಹೌದು. ಅದು ಬಿಟ್ಟು ಪ್ರಪಂಚ ಇಲ್ಲ. ಖಂಡಿತ ಇಲ್ಲ. ಸ್ವಲ್ಪ ಹೆಚ್ಚು ಪ್ರೀತಿ ಹೆಚ್ಚು ಕಮ್ಮಿ ಆದ್ರೂ ಪರಲ್ಲ, ದುಡ್ಡಿರಬೇಕು. ಹೌದು. ಇದು ವಾಡಿಕೆ. ಹೌದು. ಈ ರೀತಿಯಾಗಿರ್ತಕ್ಕಂತಹ ಒಂದು ಅಭ್ಯಾಸಗಳಲ್ಲಿ ನಮಗೆ ಆಸೆ ಇರೋದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಬೇಕು ಮನುಷ್ಯ ಬದುಕಲಿಕ್ಕೆ. ಅದಕ್ಕೋಸ್ಕರವಾಗಿ ಅದನ್ನು ಏನಾದ್ರು ಮಾಡಿ ಪ್ರಯತ್ನ ಮಾಡಿ ನಮ್ಮನೇಲೆ ಉಳಿಸ್ಕೊಳ್ಳೋಣ ಅಂತ ಎಲ್ಲರೂ ಪ್ರಯತ್ನ ಮಾಡಿ ಪೂಜೆ ಮಾಡ್ತಾರೆ. ಹೌದು. ಆದರೆ ಉಳಿದಿದೆಯಾ ಅಂತ ಕೇಳಿದ್ರೆ ಏನು ಸ್ವಲ್ಪ ಪರವಾಗಿಲ್ಲ ಅಂತಾರೆ. ಏಕೆಂದರೆ ಬೇಜಾರಾಗುತ್ತಲ್ಲ ಅಂತ. ಸ್ವಲ್ಪ ಮೊದಲಿಗೆ ಪರವಾಗಿಲ್ಲ, ಆದರೆ ಪರವಾಗಿಲ್ಲ ಅಂದ ತಕ್ಷಣ ಹಂಗೇ ಮೇಂಟೈನ್ ಆಗಿಬಿಟ್ರೆ ಸಾಕಪ್ಪ, ಹಿಂದಕ್ಕೆ ಹೋಗ್ಬಿಟ್ರೆ ಭಯ ಕೂಡ ಬರುತ್ತೆ. ಹೌದು. ಇದು ಯಾಕೆ ಬರುತ್ತೆ ಅಂತಕ್ಕಂಥ ಸತ್ಯವನ್ನು ತಿಳ್ಕೊಂಡಾಗ ಮಹಾಲಕ್ಷ್ಮಿ ಪೂಜೆ ಮಾಡ್ತಕ್ಕಂಥದ್ದಕ್ಕೆ ನಾವು ಜಾಗ ಕೊಟ್ಟಿದ್ದೀವ ಅಂತ ಫಸ್ಟ್ ತಿಳ್ಕೋಬೇಕು. ಮಹಾಲಕ್ಷ್ಮಿ ಪೂಜೆ ಮಾಡೋದು, ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲೇ ಶಾಶ್ವತವಾಗಿ ಉಳಿಯೋದಕ್ಕೆ, ಕುಳಿತುಕೊಳ್ಳೋದಕ್ಕೆ, ನಮ್ಮನ್ನೇ ನೋಡೋಕ್ಕೆ, ಪ್ರತಿಯೊಂದು ಕೇಳೋದೆಲ್ಲ ಕೊಡೋಕ್ಕೆ ನಮ್ಮ ಮನೆಯಲ್ಲಿ ಜಾಗ ಕೊಟ್ಟಿದ್ದೀವಾ ಅಂತ ಯೋಚನೆ ಮಾಡಿದ್ರೆ ಅಥವಾ ವಿಷಯ ತಿಳ್ಕೊಂಡ್ರೆ, ಪೂಜೆ ಮಾಡದೇ ಇದ್ದರೂ ನಿಮ್ಮನ್ನು ಕಾಯ್ಕೊಂಡೇ ಇರ್ತಾರೆ ಅವರು. ನೀವು ಲಕ್ಷ್ಮಿ ಬರಲಿ, ಲಕ್ಷ್ಮಿ ಬೇಕು ಅಂತ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಅವರು ಕೂತ್ಕೊಳ್ಳೋಕ್ಕೆ ಜಾಗ ಇದೆಯಾ, ನಾವು ಅವ್ರನ್ನ ಒಳಗಡೆ ಬರ್ಮಾಡ್ಕೊಂಡಿದ್ದೀವಾ, ಇದು ಹೆಂಗೆ ತಿಳ್ಕೊಳ್ಳೋದು? ಇದು ತಿಳ್ಕೊಂಡ್ರೆ ನೀವು ಲಕ್ಷ್ಮೀ ಬಾರಮ್ಮ ಅಂತ ಏನು ಹಾಡು ಹೇಳಬೇಕಾಗಿಲ್ಲ, ಪೂಜೆನೇ ಮಾಡಲ್ಲ. ಹೇಳಿ ಹಾಡು ಪರವಾಗಿಲ್ಲ, ತೊಂದರೆ ಇಲ್ಲ. ಬಂದರೆ ಸರಿ, ಬರೀ ಹಾಡು ಹೇಳಿ ಸಾಕಾಗಿ ಬರಲಿಲ್ಲ ಅಂತಂದರೆ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ. ಹಾಡು ಹೇಳಾಯಿತು, ಪೂಜೆ ಮಾಡಾಯಿತು, ಅಷ್ಟೋತ್ತರ ಮಾಡಾಯಿತು, ಎಲ್ಲ ಮಾಡಾಯಿತು. ಆದರೆ ಈಗ ಬರ್ತಾ ಇರ್ತಕ್ಕಂಥದ್ದು ಕೂಡ ಯಾವುದು? ವರಮಹಾಲಕ್ಷ್ಮಿ ಅಲ್ವಾ? ಎಷ್ಟೋ ಜನ ಯಾವಾಗಲೂ ನೋಡಿ ಪ್ರಿಪ್ರೇಷನ್ ಆಗ್ತಾ ಇದ್ದಾರೆ. ಹೇಗೆ ಮಾಡ್ಬೋದು, ಹೇಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಖುಷಿ. ಹೆಂಗಸರಿಗೆ ಅದು ತುಂಬ ಪ್ರಿಯವಾಗಿರ್ತಕ್ಕಂಥದ್ದು, ಖುಷಿ ಕೊಡ್ತಕ್ಕಂಥದ್ದು. ಆ ದಿನಕ್ಕಾರು ಖುಷಿ ಪಟ್ಕೊಳ್ಳಿ. ನಾವು ವಿಚಾರ ಹೇಳ್ತಿರ್ತಕ್ಕಂಥದ್ದು ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ಖುಷಿಯಾಗಿರಬೇಕು. ಹೆಣ್ಣು ಅಂದರೆ ಸದಾ ಯೌವನದ ಬದುಕಿನಲ್ಲೇ ಇರಬೇಕು. ಹೆಂಗೆ? ಯೌವನದ ಬದುಕಿನಲ್ಲೇ ಇರಬೇಕು. ಆಹಾ, ಹೆಂಗಿರುತ್ತೆ ಪ್ರಪಂಚನೇ ನಮ್ಮದು ಅನ್ನೋ ಮಟ್ಟಕ್ಕಿರುತ್ತೆ. ಬೆಳಗ್ಗೆ ಆಯಿತು ಅಂದರೆ ನೋವು ಅಂದರೆ ಲಕ್ಷ್ಮಿ ಇಲ್ಲ ಅಂತ ಅರ್ಥ. ಹೌದಲ್ಲ? ಯಾವ ಹೆಣ್ಣಿಗೆ ಬೆಳಗ್ಗೆ ಹಾಸಿಗೆಯಿಂದ ಇದ್ದ ತಕ್ಷಣ ಬೇಜಾರಾಗತ್ತೆ, ಕೋಪ ಬರುತ್ತೆ, ಯೋಚನೆ ಬರುತ್ತೆ, ಆ ಮನೆಯಲ್ಲಿ ಲಕ್ಷ್ಮೀ ನಿವಾಸ ಆಗಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋದರೆ ಇಲ್ಲವೇ ಇಲ್ಲ ಅನ್ನೋ ಮಟ್ಟಕ್ಕೆ ತಿಳ್ಕೊಳ್ಳುವಂಥ ಲೆಕ್ಕಾಚಾರ. ಹಾಗಂತ ನಿಮ್ಮ ಮನೆಗೆ ಬರೋದೇ ಇಲ್ಲ ಅಂತಲ್ಲ, ಬೇರೆ ಮನೆಗೆ ಹೋಗ್ತಾರೆ ಅಂತಲ್ಲ. ನಾವು ನಮ್ಮ ಪ್ರಕಾರವಾಗಿ ನಾವು ಆ ತಾಯಿ ಅನುಗ್ರಹ ನಮ್ಗೆ ಪ್ರಾಪ್ತಿಯಾಗಲಿ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಬಯಸೋ ಸಹಜ. ಹೌದು. ಆದರೆ ನಾವು ಅವ್ರನ್ನ ಯಾವ ಮಟ್ಟಕ್ಕೆ ಅದನ್ನು ನಾವು ಕೂರಿಸ್ಕೋಬೇಕು ಅಂತಕ್ಕಂತಹ ಈ ರಹಸ್ಯಕ್ಕೆ ಕಾರಣಕರ್ತನಾಗಿರತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ